ನಮಸ್ಕಾರ, ನನ್ನ ಹೆಸರು ಉದಯ್. ನಾವಿವತ್ತು ಲಿಮಿಟ್ಸ್ ಎಂಬ ಚಾಪ್ಟರ್ನ 3ನೇ ಭಾಗವನ್ನು ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಸರಿಗೆ ಹೇಳಿ ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದೀನಿ. ಸರ್ ಇಲ್ಲೇ ಪಕ್ಕದಲ್ಲಿದ್ದಾರೆ. ನಾನು ಕಲಿತಾ ಇದ್ದೀನಿ, ನನ್ನ ಜೊತೆ ನೀವು ಕಲೀರಿ. ಕಂಟಿನ್ಯೂ ಮಾಡೋಣ. ದ ವ್ಯಾಲ್ಯೂ ಆಫ್ ಲಿಮಿಟ್ n tends to infinity nc3 minus np3 divided by n³ is equal to. ನೋಡಪ್ಪ, nc3 ಅಂದರೆ ನಿಂಗೆ ಗೊತ್ತಿದೆ n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಡಿವೈಡ್ ಬೈ 3 ಇಂಟು 2 ಇಂಟು 1 ಡೈರೆಕ್ಟ್ ಆಗಿ 6 ಅಂತ ಬರಿತೀವಿ. ಇದ್ರದ್ದು np3 ಆದರೆ n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಡಿವೈಡೆಡ್ ಬೈ 1. ಹೌದಾ? ಡಿವೈಡೆಡ್ ಬೈ n³ ಆಯಿತು. ಎಸ್ ಸರ್. ಓಕೆನಾ? ಎಸ್ ಸರ್. ಸೊ ಈಗ ಏನು ಮಾಡ್ತೀನಿ, n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಕಾಮನ್ ತೆಗೆದುಬಿಟ್ರೆ ನ್ಯೂಮರೇಟರಲ್ಲಿ 1/6 ಮೈನಸ್ 1 ಬರುತ್ತಾ? ಏನಾಗುತ್ತೆ? ಮೈನಸ್ 5/6 ಡಿವೈಡೆಡ್ ಬೈ n³. ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ. ಹೌದಾನೆ? ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ. ಇಲ್ಲೇನಾಯ್ತು? ಮೈನಸ್ 5/6 ಇಸ್ ದ ಫೈನಲ್ ಆನ್ಸರ್. ಹೌದಲ್ವಾ? ನೆಕ್ಸ್ಟ್ ಕ್ವಶನ್. ಲಿಮಿಟ್ x tends to 0 tan x divided by root 2x plus 9 minus 3 is equal to. If I put x is equal to 0, 0/0 ಬರುತ್ತೆ. ಅದರಲ್ಲಿ ಏನು ವಿಶೇಷ ಏನಿಲ್ಲ. tan x ಡಿಫ್ರೆನ್ಶಿಯೇಟ್ ಮಾಡಪ್ಪ. secant ಸ್ಕ್ವೇರ್ x x ಗೆ 0 ಹಾಕ್ಬಿಡ್ತಾ ಇದ್ದೀನಿ. ಓಕೆ ಸರ್. ಡಿವೈಡೆಡ್ ಬೈ 1/2 ಇಂಟು ರೂಟ್ ಆಫ್ 2x plus 9. 2x plus 9 ಕೋಎಫಿಷಿಯಂಟ್ ಆಫ್ x ಏನು? 2. 2x plus 9 x ಜಾಗದಲ್ಲಿ 0 ಬರುತ್ತೆ. ಈ 2 ಡುಮ್ಟಕಾಯ್ತು. secant ಸ್ಕ್ವೇರ್ 0 is 1 ಡಿವೈಡೆಡ್ ಬೈ 1/√9 ಅಂದ್ರೆ 3. ಆನ್ಸರ್ ಏನಾಯ್ತು ಸರ್? 3. ಲಿಮಿಟ್ x tends to 0 1 minus cos mx divided by 1 minus cos nx equals to. ಡಿಫ್ರೆನ್ಶಿಯೇಟ್ ನ್ಯೂಮರೇಟರ್ 1 minus cos x 0. ಎಸ್ ಸರ್. cos mx ಡಿಫ್ರೆನ್ಶಿಯೇಷನ್ ಏನಾಗುತ್ತೆ ಸರ್? 1. ಇಲ್ಲ cos mx sin mx ಪ್ಲಸ್ m sin mx. ಹೌದಾನೆ? ಎಸ್ ಸರ್. ಡಿವೈಡೆಡ್ ಬೈ ಅದೇ ತರ n 0 ಪ್ಲಸ್ n sin nx. ಹೌದಾ? ಲಿಮಿಟ್ x ಟೆಂಡ್ಸ್ ಟು 0. ನಾನು ಈಗಾಗಲೇ ನಿನ್ಗೆ ಹೇಳ್ಕೊಟ್ಟಿದ್ದೀನಿ, sin x ಇದ್ರೆ x ಬರ್ಕೊಳ್ಳಿ ಅಂತ. sin mx ಇದ್ರೆ mx ಅಂತ ಬರ್ಕೊಳ್ಳಿ. sin nx ಇದ್ರೆ nx ಅಂತ ಬರ್ಕೊಳ್ಳಿ. x ಡುಮ್ಟಕ ಆಯಿತು. m ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್. m ಇಂಟು m ಸ್ಕ್ವೇರ್, n ಇಂಟು n ಸ್ಕ್ವೇರ್. The value of limit x tends to 0 cot 4x divided by cosecant 3x is equal to. cot 4x ಅಂದ್ರೆ 1/tan 4x. cosecant 3x ಅಂತ ಹೇಳಿದ್ರೆ 1/sin 3x ಅಂತ ಆಯ್ತು. ಲಿಮಿಟ್ x ಟೆಂಡ್ಸ್ ಟು 0. sin 3x ಅಂದ್ರೆ 3x. tan 4x ಅಂದ್ರೆ 4x. ಲಿಮಿಟ್ x ಟೆಂಡ್ಸ್ ಟು 0. x cancels 3/4. ಲಿಮಿಟ್ x tends to 0 1 minus cos x divided by x square is. 1 minus cos x ತಿರ್ಗಾ ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಪ್ಲಸ್ sin x ಡಿವೈಡೆಡ್ ಬೈ 2x ಆಯಿತು. ಲಿಮಿಟ್ x ಟೆಂಡ್ಸ್ ಟು 0. sin x ಬೈ 2x ಇದೆಯಲ್ಲ, sin x ಅಂದ್ರೆ x ಅಂತ ಬರ್ಕೊತೀನಿ. ಡಿವೈಡೆಡ್ ಬೈ 2x, ಲಿಮಿಟ್ x ಟೆಂಡ್ಸ್ ಟು 0. x ಡುಮ್ಟಕ ಆಯಿತು 1/. ಲಿಮಿಟ್ x tends to 0 10/9. ಅಷ್ಟೊಂದು ಉದ್ದ ಓದೋದು ಬೇಡ, ಆನ್ಸರ್ ಬರ್ಕೊಂಡು ಹೋಗೋಣ. ಏನ್ ಬರೆಯೋಣ? 10/9 ಇಂಟು 9/10. ಯಾಕೆ ಹೇಳಿ? ಸೈನ್ಗಳು ಏನು ಬೇಡ ನಮಗೆ. ಇಲ್ಲಿ ಏನು ಸೈನು ಬೇಡ, ಹಂಗೆಲ್ಲ ಹೊಡೆದಾಕಂಗಿಲ್ಲಪ್ಪ, ಅಫೆನ್ಸು. ಆದರೆ ವಿ ಕ್ಯಾನ್ ಪ್ರೂವ್ ಲೈಕ್ ದಟ್, ಅದಕ್ಕೋಸ್ಕರ ಅಷ್ಟೇ. 9/10 ಇಂಟು ಏನು ಬರೀಬೇಕು? 8/7 into 7/8 into 7/8 into 6/5 into 5/6 into 4/3 into 4/3 into 3/4 into 3/4 into 1/2. ಸೊ ಇದು 1 ಆಯ್ತಾ? ಎಸ್ ಸರ್. ಇದು 1, ಎಸ್ ಸರ್. ಇದು 1, ಇದು 1. ಆನ್ಸರು 1/2. ಇದಕ್ಕೆ ಏನಂತೀವಿ ಗೊತ್ತಾ? ಬೆಟ್ಟ ಹಾಗೆ ಇಲಿ ಹೊಡುತ್ತಂತೆ ಅಲ್ಲ. ದೊಡ್ಡ ಪ್ರಾಬ್ಲಮ್ ಒಂದು ದೊಡ್ಡ ಆನ್ಸರ್ ಯಾರು ಬೇಡವಾದ್ರು. ನೆಕ್ಸ್ಟ್ ಕ್ವಶನ್. ಲಿಮಿಟ್ x tends to a
x power 7 plus a power 7 divided by x plus a equals to 7. Then the value of a is ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 7x 7 ಎ a ಪವರ್ power 6 6. ಅಂತ ಬರೀತೀರಿ. ಯಾಕೆ ಹೇಳು? Sir, x tends to a. ಎಕ್ಸ್ಟೆಂಡ್ 7x to the power of 6 ಬರೀಬೇಕು. ಎ ಪವರ್ ಬೇಕಾದ್ರೆ x is equal to a ಸಬ್ಸ್ಟಿಟ್ಯೂಟ್ ಮಾಡ್ತೀವಲ್ಲ, Sir. is equal to 7. ಡಿನಾಮಿನೇಟರ್ ಯಾಕೆ ಬರೀತಾ ಇಲ್ಲ? Sir, 1, sir. 1. Differentiation. ಸೊ ಎ ಪವರ್ 6 is equal to 1. ಹೌದಲ್ವಾ? Sir. ಸೊ ಎ is equal to 7. 1. 7 ಕ್ಯಾನ್ಸಲ್ ಆಯ್ತಲ್ಲ ಗುರು. Sir, 7, 7. ಸೊ ಎ is equal to 1. 1. ಹೌದಲ್ವಾ? Sir. 1 minus 1. A is equal to 1. A Okay, power 6 is 1. So none of this. Minus 1 ಹಿಂಗಾಗುತ್ತೆ? ಇಲ್ಲ. Minus 1 ಇಲ್ಲ. None of this is correct. Okay, sir. Okay. ನೆಕ್ಸ್ಟ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡಕ್ ಮುಂಚೆ ನಿಮ್ಗೆ ಇದೊಂದು ಹೇಳ್ಕೊಡ್ತೀನಿ. ಲಿಮಿಟ್ x ಟೆಂಡ್ಸ್ ಟು 0 1 ಪ್ಲಸ್ ax ಡಿವೈಡೆಡ್ ಬೈ 1 ಪ್ಲಸ್ bx ಹೋಲ್ ಡಿವೈಡೆಡ್ ಬೈ 1 by x is equal to e ಪವರ್ a ಮೈನಸ್ b. ಇದೊಂದು ರೂಲು, ಇದನ್ನ ಪ್ರೂವ್ ಮಾಡ್ಬೋದು ಯಾವಾಗಲೂ. Okay, sir. ಈ ಕ್ವಶನ್ ನಾನೇ ಓದ್ತೀನಿ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 ಪ್ಲಸ್ 5x ಸ್ಕ್ವೇರ್ ಬೈ 1 ಪ್ಲಸ್ 3x ಸ್ಕ್ವೇರ್ ಹೋಲ್ ಪವರ್ 1 by x ಸ್ಕ್ವೇರ್. ಈ ಅಂತ ಬರೀರಿ. Sir. ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ಏನು? 5. 5 ಮೈನಸ್ ಬರೀರಿ. ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ಡಿನಾಮಿನೇಟರ್ ಏನು? 3. 5 ಮೈನಸ್ 3 ಏನು? 2. ಈ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಕ್ವಶನ್. f of x equals to x by 2 plus x whole power 2x then. ಇದು ಹಿಂಗೆ ಮಾಡ್ಬೋದು ನೋಡು. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ ನೋಡು. ಇದನ್ನ ರೀಅರೇಂಜ್ ಮಾಡ್ಕೊಂಡ್ರೆ 1 by 1 ಪ್ಲಸ್ 2 by x ಪವರ್ 2x ಆಗುತ್ತಲ್ವಾ? Yes, sir. ಹೌದ್ ತಾನೆ? Sir. ಎಕ್ಸ್ ಡಿನಾಮಿನೇಟರ್ಗೆ ಹಾಕೊಂಡ್ಬಿಟ್ರೆ 1 ಪ್ಲಸ್ 2 by x. ನಿಮ್ಗೆ ಇದು ಗೊತ್ತಿರಲಿ ವಿದ್ಯಾರ್ಥಿಗಳೇ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ 1 ಪ್ಲಸ್ a by x ಪವರ್ bx is equal to e ಪವರ್ ab. ಆದ್ರಿಂದ ಇದು 1 by e ಪವರ್ ab ಅಂದ್ರೆ 2 into 2 ಹೌದಾನೆ? Yes, a is to b is to 1 by e power 4, that is e power minus 4. Option C is correct. Okay, sir. If the function f of x defined by f of x equals to x power 100 divided by 100 plus x power 99 divided by 99 plus up to x square by 2 plus x plus 1, then f dash of 0 equals to. ಇದು ತುಂಬಾ ಸಿಂಪಲ್ ಇದೆ. ಏನ್ ಗೊತ್ತಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದಾಗ Sir. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದಾಗ ಇದೇನಾಗುತ್ತೆ? 100 ಎಕ್ಸ್ ಪವರ್ 99. 99 ಡಿವೈಡ್ ಬೈ 100. 100 ಕ್ಯಾನ್ಸಲ್ ಆಯ್ತು. Sir. ಎಕ್ಸ್ ಪವರ್ 99 ಬರುತ್ತೆ. Sir. ನೆಕ್ಸ್ಟ್ ಟರ್ಮ್ ಏನಾಗುತ್ತೆ? ಎಕ್ಸ್ ಪವರ್ 88 ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಎಕ್ಸ್ 98 ಬರುತ್ತೆ. 97 ಬರುತ್ತೆ. ಇಲ್ಲಿ ತನಕ ಲಾಸ್ಟ್ ಬಟ್ ಒನ್ ಟರ್ಮ್, ಲಾಸ್ಟ್ ಟರ್ಮ್ 1 ಬರುತ್ತೆ. Sir. ಇಲ್ಲಿ ಏನಾಗುತ್ತೆ? ಎಕ್ಸ್ ಸಮಥಿಂಗ್ ಎಕ್ಸ್ ಪವರ್ 1 ಬರುತ್ತೆ. Yes, sir. ನಿನಗೆ ಬೇಕಾಗಿರೋದು ಎಫ್ ಡ್ಯಾಶ್ ಆಫ್ 0. ಎಲ್ಲ ಕಡೆ 0 ಹಾಕೊಂಡೋದ್ರೆ ಎಲ್ಲವೂ 0 ಆಯಿತು. ಎಲ್ಲ 0 99 0 ಆಯಿತು. ಪ್ಲಸ್ 1 ಅಂದರೆ 1. Yes. ನೆಕ್ಸ್ಟ್ ಕ್ವಶನು ಸುಮ್ಮನೆ ಕಣ್ಣು ಮುಚ್ಕೊಂಡು 1 ಅಂತ ಬರೆದ್ಬಿಡ್ಲಾ? Same, sir. ಸೇಮ್ ಅಲ್ವಾ? ಇಲ್ಲಿ ಎಕ್ಸ್ ಇದೆ ಅಲ್ವಾ? Yes, sir. ದಿಸ್ ಕ್ರಿಯೇಟ್ಸ್ 1. ಇನ್ನು ಉಳಿದಿದ್ದೆಲ್ಲ 0. 0 ಪ್ಲಸ್ 1 ವಿಲ್ ಗಿವ್ ಯು 1. ನೆಕ್ಸ್ಟ್ ಕ್ವಶನು. The value of limit x tends to 0 1 minus cos 4x divided by 1 minus cos 6x is. ಡಿಫ್ರೆನ್ಶಿಯೇಟ್ ಮಾಡಪ್ಪ. ನ್ಯೂಮರೇಟ್ರು 0 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಸೈನ್ 4x ಅಲ್ವಾ? ನಾನು ಬರೀ 4x ಅಂತ ಬರ್ಕತೀನಿ. Okay, sir. ಡಿನಾಮಿನೇಟರು 0 ಪ್ಲಸ್ 6 ಕಾಸ್ 6x ಅಲ್ವಾ? ಸೈನ್ 6x ಅಲ್ವಾ? 6x ಅಂತ ಬರ್ಕೋತೀನಿ. x ಕ್ಯಾನ್ಸಲ್ ಆಯ್ತು. 4 ಇಂಟು 4 6. ಇಲ್ಲೇ ಬರೆಯೋಣ. 2 2s 2 3s 2 by 3 into 2 by 3 4 by 9. Okay. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 mod x by x ಅಂತಿದೆ Sir. ನೋಡಿ. mod x by x is equal to 1 if x is greater than 0. Sir. mod x by x is equal to minus 1 if x is lesser than 0. So ಆದ್ರಿಂದ limit does not exist at x is equal to 0. Yes, sir. If greatest integer x represent the greatest integer function and f of x equals to x minus greatest integer x minus cos x, then f dash of pi by 2. pi by 2. pi by 2 is see ನೋಡಿ f of x at pi by 2 ಏನಾಗುತ್ತೆ ನೋಡಿ ಫಸ್ಟ್. Sir. ಸಿ
Between 0 and 1, greatest integer of x is 0. Yes, sir. Between 1 and 2, greatest integer of x is 1. Pi by 2 ಅಂದ್ರೆ ಇಲ್ಲೆಲ್ಲೋ ಬರ್ತದೆ. Yes, sir. At pi by 2, greatest integer of x is 1. Ah, sir. ಆದ್ರಿಂದ f of x is equal to x minus 1 minus cos x. Okay, sir. f dash of x, f dash of pi by 2 ಬೇಕು. Ah, f dash of x is 1. Yes, ಹೌದಾನೆ sir. differentiation of x. Minus Right. sin. Cos x will become plus sin of x. ಇಲ್ಲಿ ನಾವು pi by 2 ಬರಿತಾ ಇದ್ದೀವಿ. Sin pi by 2. 1 plus sin pi by 2. 1 plus 1 is equal to 2. Summation r is equal to 1 to n. 2r minus 1 is equal to x. Then 1 cube by x square plus 2 cube by x square. ನೋಡಿ ಇದನ್ನ ಈ ತರ ಬರೀತೀನಿ. Ah, sir. s is equal to 1 cube plus 2 cube up to n cube divided by ಈ x square ಇದೆಯಲ್ಲ. Yes, sir. ಸಿ ನೋಡಿ x is actually ಇದೇನು ಗೊತ್ತಾ ಇದು Ah, sir. summation r is equal to 1 to n, sum of first n odd number is n square. Yes, sir. ಡಿನಾಮಿನೇಟರ್ ಆಕ್ಚುಲಿ ಎಲ್ಲ ಕಡೆ ಕಾಮನ್ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್, ಆದ್ರಿಂದ ಎಕ್ಸ್ ಸ್ಕ್ವೇರ್ ನಾನು ಎನ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. Yes, sir. ಸಿ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್, ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎನ್ ಪವರ್ 4 ಅಥವಾ ಎನ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. Yes, sir. ಸೊ ನಾನು ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ನೋಡಪ್ಪ, Ah, sir. ಪವರ್ ಡಿಗ್ರಿ 3 ಇದ್ದಾಗ 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ ಅದ್ರ ಡಿಗ್ರಿ 4 ಆಗ್ತದೆ, Yes, sir. ಕೋಎಫಿಷಿಯಂಟ್ 1/4 ಆಗ್ತದೆ. ಅದೇ ಆನ್ಸರ್. Okay, sir. ಯಾಕಂದ್ರೆ ಡಿನಾಮಿನೇಟರ್ ಡಿಗ್ರಿ ಕೋಎಫಿಷಿಯಂಟ್ 1 ತಾನೆ, Yes, n ಪವರ್ 4. If f of x equals to x square minus 1, comma, for 0 less than x less than 2, 2x plus 3, 2 less than or equals to x less than 3, the quadratic equation whose roots are limit x tends to 2 power minus f of x and limit x tends to 2 plus f of x is. ಇದು ಕರ್ನಾಟಕ ಸಿಇಟಿ 2022 ಕ್ವಶನ್ ಅನ್ಸುತ್ತೆ. ನೋಡು ಏನಿಲ್ಲ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಇದೆಯಲ್ಲ, Ah, sir. 2 ಮೈನಸ್ ಅಂದ್ರೆ ಇಲ್ಲಿಗೆ ಬರ್ತದಲ್ವಾ, Yes, sir. ಇಲ್ಲಿಗೆ 2 ಸಬ್ಸ್ಟಿಟ್ಯೂಟ್ ಮಾಡಿ 2 ಸ್ಕ್ವೇರ್ ಮೈನಸ್ 1 4 ಮೈನಸ್ 1 3. ಈಸ್ ಈಕ್ವಲ್ ಟು 3. ಆಮೇಲೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಇದೆಯಲ್ಲ, Ah, sir. 2 ಇಂಟು 2 ಪ್ಲಸ್ 3 4 ಪ್ಲಸ್ 3 7. ಈಸ್ ಈಕ್ವಲ್ ಟು 7. Yes, ಈಗ sir. ನಮಗೆ ಎರಡು ಆಲ್ಫಾ ಬೀಟಾ ಬಂತು. Ah, sir. ಕ್ವಾಡ್ರಾಟಿಕ್ ಈಕ್ವೇಶನ್ ಹೂಸ್ ರೂಟ್ಸ್ ಆರ್ ಗಿವನ್ ಈಸ್ ಗಿವನ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 7 ಪ್ಲಸ್ 3 10. 10x ಪ್ಲಸ್ ಆಲ್ಫಾ ಬೀಟಾ 7 21 ಇಂಟು 3 21 is equal to 0. ಇಲ್ಲಿ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಇಫ್ 2 ರೂಟ್ಸ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಆರ್ ಗಿವನ್, then the quadratic equation is x square minus alpha plus beta into x plus alpha beta. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಲಿಮಿಟ್ಸ್ ಚಾಪ್ಟರಿನ ಬಹುತೇಕ ಎಲ್ಲ ರೀತಿಯ ಕಾನ್ಸೆಪ್ಟ್ಗಳನ್ನು ಕಲಿಸಿದ್ದೀವಿ. ಈ ಒಂದು ಕಾನ್ಸೆಪ್ಟ್ ಮಿಸ್ ಆಗಿಬಿಟ್ಟಿದೆ. ಅದೇನಪ್ಪ ಅಂದರೆ ಲಾಗ್ ಆಫ್ 1 ಪ್ಲಸ್ ಎ ಎಕ್ಸ್ ಬೈ ಲಾಗ್ ಆಫ್ 1 ಪ್ಲಸ್ ಬಿ ಎಕ್ಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಅಂತ ಕೊಟ್ಟು ಎ ಬೈ ಬಿ ಅಂತಿದೆ. ಆ ಡಿಫ್ರೆನ್ಷಿಯೇಷನ್ ಮಾಡುವಾಗ ಅದೊಂದು ಹೇಳ್ಕೊಡ್ತೀನಿ. Okay, sir. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಲಿಮಿಟ್ಸ್ ಚಾಪ್ಟರಿನ ಸಾಕಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಮತ್ತು ನೀವು NCERT ಪುಸ್ತಕವನ್ನು ಬಳಸಿ ಒಂದಷ್ಟು ಪ್ರಶ್ನೋತ್ತರಗಳನ್ನು ಕಲ್ತ್ಕೊಳ್ಳಿ. ನಿಮಗೆ ಡೌಟ್ ಬಂದರೆ ನಿಮ್ಮ ಕಾಲೇಜಿನ ಟೀಚರ್ಸ್ ಹತ್ರ ಹೋಗಿ ಖಂಡಿತ ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಸಿಗ್ತವೆ. ಕಾಲೇಜಿನ ಟೀಚರ್ ನಿಮ್ಗೆ ಸಿಗ್ತಾ ಇಲ್ಲ, ಅವ್ರು ತುಂಬ ಬ್ಯುಸಿ ಇದ್ದರೆ ಹತ್ತಿರದ ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ. ಅದು ಈ ಹೊಸ ಜನರೇಷನ್ನ ಗೌರ್ಮೆಂಟ್ ಕಾಲೇಜ್ ಟೀಚರ್ಸ್ ನಿಜವಾಗ್ಲೂ ತುಂಬ ಟ್ಯಾಲೆಂಟೆಡು, ಡೆಡಿಕೇಟೆಡ್. ಯಾಕೆಂದರೆ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರ್ ಆಗಬೇಕಂದ್ರೆ ತುಂಬ ಕಷ್ಟ ಇದೆ. ತುಂಬ ಕಷ್ಟಪಟ್ಟು ಪರೀಕ್ಷೆನ ಬರೆದು ಅವ್ರು ಪಾಸ್ ಮಾಡಿ ಗೌರ್ಮೆಂಟ್ ಕಾಲೇಜ್ ಲೆಕ್ಚರ್ ಆಗಬೇಕು. ನಮ್ಮ ಕಾಲದವರಂತೂ ದೇ ಆರ್ ಎಕ್ಸ್ಟ್ರೀಮ್ಲಿ ಗುಡ್, ಬಿಟ್ಬಿಡಿ, ಅವ್ರ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ದೇ ಆರ್ ಜೆಮ್ಸ್. ಹೊಸದಾಗಿ ಬಂದಿರೋರು ಕೂಡ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಯೋಗ್ಯರಿದ್ದಾರೆ. ಅವ್ರ ಹತ್ರ ಕಲಿಯೋದು ತುಂಬ ಇರುತ್ತೆ, ಕಲ್ತ್ಕೊಡಿ ಗೌರ್ಮೆಂಟ್ ಕಾಲೇಜ್ ಟೀಚರ್ಸ್ ಹತ್ರ. ನಾವು ಪ್ರೈವೇಟ್ ಕಾಲೇಜ್ ಟೀಚರ್ಸ್ ಬಗ್ಗೆ ಏನು ನಾನು ಚಿಕ್ಕದಾಗಿ ಏನು ಹೇಳ್ತಾ ಇಲ್ಲ, ದೇ ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಗುಡ್. ಸೊ ಒಟ್ಟಾರೆ ಕರ್ನಾಟಕದ ಮ್ಯಾಥಮೆಟಿಕ್ಸ್ ಟೀಚರ್ಗಳು ಇಡೀ ದೇಶಕ್ಕೆ ಮಾದರಿ. ಅವ್ರ ಹತ್ರ ನೀವು ಕಲ್ತ್ಕೊಳ್ಳೋದು ತುಂಬ ಇರುತ್ತೆ, ಕಲ್ತ್ಕೊಳ್ಳಿ.
ವಿದ್ಯಾರ್ಥಿಗಳೇ, ಏನು ಆಗದೆ ಇದ್ದರೆ ಅಫ್ಕೋರ್ಸ್ ನಾವಿದ್ದೀವಿ. ಲಿಮಿಟ್ಸಿಂದ ಒಂದೇ ಒಂದು ಕ್ವಶನ್ ಬಂದರೂ ಕೂಡ, ಬರ್ದಿದ್ರು ಕೂಡ ಬರೋ ಚಾನ್ಸಸ್ ತುಂಬ ಇರುತ್ತೆ. ಕಂಟಿನ್ಯೂಟಿಗೆ ಆ ಕ್ವಶನ್ ಹಾಕೊಂಡ್ಬಿಡ್ತಾರೆ. ಆಯಿತಾ? ಈ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದೇವರು ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಡಲಿ. ನಿಮ್ಮ ಪರೀಕ್ಷೆಗಳು ಒಳ್ಳೆಯ ಅಂಕಗಳು ಬರಲಿ. ಒಳ್ಳೆಯ ಅಂಕದಲ್ಲಿ ಪಾಸಾಗಿ ತುಂಬ ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜು ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.